ಹೆಲೋ ಗೈಸ್, ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋ ಮಾಡ್ತೀನಿ, ಅಂದರೆ ಲೆಂತಿ ವಿಡಿಯೋ. ಸೊ ಈ ವಿಡಿಯೋದಲ್ಲಿ 3 ಡೇಸ್ದು ಹ್ಯಾಟ್ ಮಾಡಿದ್ದೀನಿ ವಿಡಿಯೋನ. ಫಸ್ಟಾಗಿ ನಾನು ಶಾರ್ಟಲ್ಲಿ ನೋಡೇ ಇರ್ತೀರ, ನಾನು ಒಂದು ಟೆಂಪಲ್ಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಊರ ಹಬ್ಬ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು 2 ಡೇಸ್ ಸ್ಟೇ ಆಗಿಬಿಟ್ಟು ಆಮೇಲೆ 2 ದಿನ ಆದಮೇಲೆ ಬರ್ತಾ ನಿಮಗೆ ಗೊತ್ತು ಗೊರಗುಂಟ ಪಾಳ್ಯ ಟ್ರಾಫಿಕ್ ಹೀಗಿರುತ್ತಂತೆ. ಸೊ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಕೆಲವೊಂದಿಷ್ಟು ನುಗ್ಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಏನೇನೋ ನಂಗೆ ಗೊತ್ತಿರೋಷ್ಟು ಇಷ್ಟು ನೀಟಾಗಿ ಹೇಳಿದ್ದೀನೋ ಎಲ್ಲ ಗೊತ್ತಿಲ್ಲ. ಇಷ್ಟು ಒಂದು 4-5 ಸೊಪ್ಪುಗಳನ್ನ ಜೆಪ್ಟೋ ಮಾಡ್ಕೊಂಡಿದ್ದೆ, ಓಕೆನಾ. ಆಮೇಲೆ ನಾನು ಬಂದಿರೋ ದಿನ ಗುರುವಾರ ಆಗಿತ್ತು, ಪ್ಲಸ್ ಹನುಮಾನ್ ಜಯಂತಿ ಆಗಿತ್ತು. ಅದಕ್ಕೋಸ್ಕರ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿಕೊಂಡು ವೆಜ್ ಮಾಡಬೇಕಿತ್ತು ಅಡುಗೆ. ಅದಕ್ಕೋಸ್ಕರ ಅನ್ನ, ಸಾಂಬಾರು ಮತ್ತು ಈ ಥರ ಬೋಂಡ ಮಾಡ್ಕೊಂಡಿದ್ದೆ. ಬೋಂಡಾಗೆ ನುಗ್ಗೆ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತಂತೆ. ಅದಕ್ಕೋಸ್ಕರ ಅದನ್ನು ಹಾಕಿ ಇಟ್ಕೊಂಡಿದ್ದೆ. ನಾನು ಸಬ್ಬಕ್ಕಿ ಸೊಪ್ಪು ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನುಗ್ಗೆ ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಅದನ್ನು ಮಾಡ್ಕೊಂಡಿದ್ದೆ. ರಸಮ್ಮು, ರೈಸ್ ಇದು ತುಂಬ ಚೆನ್ನಾಗಾಗಿತ್ತು. ಮತ್ತು ನಾನು ರಸಮ್ ನೋಡ್ತಿರೋಣ ಗೊತ್ತಾಗ್ತಿರ್ಬೋದು ಹೇಗಿತ್ತು ಅಂತ. ಆ್ಯಂಡ್ ಆಮೇಲೆ ಮಾರ್ನಿಂಗ್ ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಚಿತ್ರಾನ್ನ ನನಗೆ ತುಂಬ ದಿನ ಅಂದರೆ ನಾನು ಮಾಡೋ ಚಿತ್ರಾನ್ನ ತಿನ್ನಬೇಕಂತ ಆಸೆ ಆಗ್ತಿತ್ತು. ಸೊ ಇದನ್ನು ತಿಂದೆ. ಇವಾಗ ಟೈಮ್ ಮಾರ್ನಿಂಗ್ 9:30 ಅಷ್ಟರಲ್ಲಿ. ಸೊ ಬೆಡ್ ಕ್ಲೀನ್ ಮಾಡಿಕೊಂಡು ತಿಂಡಿನೂ ಕೂಡ ಆಗಿತ್ತು. ಬೇಬಿಗೂ ತಿನ್ನಿಸಿ ನಾನು ತಿಂದು ಆಮೇಲೆ ಒಂದೇ ಸಲ ಕಾಫಿ ಕುಡಿದೆ. ಯಾಕಂದರೆ ನಾನು ಮಾರ್ನಿಂಗ್ ಟ್ಯಾಬ್ಲೆಟ್ ತೊಗೊತೀನಿ, ಅದಕ್ಕೋಸ್ಕರ ಕಾಫಿ ಟೀ ಬೆಳಗ್ಗೆನೇ ಕುಡಿಯೋಲ್ಲ. ಆಫ್ಟರ್ ಬ್ರೇಕ್ಫಾಸ್ಟ್ ನಾನು ಕಾಫಿ ಅಥವಾ ಟೀ ಕುಡಿತೀನಿ. ಇದು ಆಗಿತ್ತು. ಇದಾದಮೇಲೆ ಸ್ನಾನಕ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಸ್ವಲ್ಪ ಕೆಲಸಗಳೆಲ್ಲ ಇನ್ನೂ ಇತ್ತು, ಆಯಿತಾ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೀನೇ ಇರುತ್ತೆ. ಆ್ಯಂಡ್ ಸ್ನೂಸಿಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ. ನಾನು ಇಲ್ಲಿ ನಮ್ಮ ಮನೇಲಿ ಇರುವಾಗ ವೀಕ್ಲಿ ಒನ್ಸ್ ನಾನು ಸ್ನೂಸಿಗೆ ಸ್ನಾನ ಮಾಡಿಸ್ತಿದ್ದೆ. ಈಗ ಮಾಡ್ಸೋಕ್ಕಾಗಿದ್ದಿಲ್ಲ. ಅದಕ್ಕೋಸ್ಕರ ಅವಳಿಗೆ ಸ್ನಾನ ಮಾಡಿಸಿ ನಂದು ಹೇರ್ ಡ್ರೈಯರ್ ಇತ್ತು, ಹೇರ್ ಡ್ರೈಯರ್ನ ಹಾಕಿ ಸ್ವಲ್ಪ ನಮ್ಮ ಕಾಶುನೂ ಇದ್ಲಲ್ವ, ಸೊ ಇಬ್ಬರು ಹಾಗೆ ಹೇರ್ ಡ್ರೈ ಮಾಡ್ತಿದ್ವಿ. ಅದಾದಮೇಲೆ ಇವಳು ಎಷ್ಟು ಚೆಂದ ಕಾಣ್ತಿದ್ಲು ಫುಲ್ಲು ಡ್ರೈ ಆದಮೇಲೆ, ಅಂದರೆ ಕ್ಯೂಟಾಗಿ ಸಖತ್ತಾಗಿ ಕಾಣ್ತಿದ್ಲು. ಆಮೇಲೆ ಹಂಗೆ ಮಾತಾಡಿಸಿ ಸ್ವಲ್ಪ ಫುಡ್ಡೆಲ್ಲ ಹಾಕಿ ಅವಳಿಗೆ ಫುಡ್ ಬೇಕು ಹಂಗೆ ಅಂತ ಕೇಳಿದ್ದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ. ಅವಳಿಗೆ ಚಳಿ ಬೇರೆ ಆಗ್ತಿತ್ತು, ನಿದ್ದೆ ಮಾಡ್ತಿದ್ಲು. ಮಲ್ಕೊ ಅಂತ ಅಂದ್ಬಿಟ್ಟು ಗೇಜ್ನ ಕ್ಲೋಸ್ ಮಾಡಿಬಿಟ್ಟೆ. ಆಮೇಲೆ ಒಂದಷ್ಟು ಪ್ರಾಡಕ್ಟ್ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಅದರಲ್ಲಿ ಇದು ಸೀಬಾಮೇಡ್ ಮತ್ತು ಸೆಟಾಫಿಲ್ ಕ್ರೀಮ್ ಇದೆರಡು ಸ್ವಲ್ಪ ಅಂದರೆ ಕಾಸ್ಟ್ಲಿನೇ, ಬಟ್ ಆದರೂ ಈಗ ನಾನು ಬಿಸಾಕ್ತಾಯಿದ್ದೀನಿ, ಯೂಸ್ ಮಾಡೋಕ್ಕಾಗಿಲ್ಲ ಅಂದ್ಕೊಂಡು. ಡೇಟನ್ನು ಎಕ್ಸ್ಪೈರಿ ಆಗಿಲ್ಲ, ಯಾರಿಗಾದ್ರೂ ಕೊಡೋಣ ಯಾರೂ ಗೊತ್ತಿರೋಲ್ಲ, ಅದಕ್ಕೋಸ್ಕರ. ಆಮೇಲೆ ಇದಾದಮೇಲೆ ಮಧ್ಯಾಹ್ನ ಸೊಪ್ಪಿನ ಸಾಂಬಾರು ಮಾಡಿಕೊಂಡೆ. ರೈಸ್ ನಾನು ಜಿಪ್ಟೋದಲ್ಲಿ ನನ್ನ ಅಮ್ಮ ಮನೆಯಿಂದ ಬಂದಾಗ ಹನುಮಾನ್ ಜಯಂತಿ ಆಗಿತ್ತಲ್ವ, ಸೊ ಅದಕ್ಕೋಸ್ಕರ ಒಂದಷ್ಟು ಸೊಪ್ಪುಗಳನ್ನ ಬುಕ್ ಮಾಡ್ಕೊಂಡಿದ್ದೆ. ಅದು ಸಬ್ಬಕ್ಕಿ ಮತ್ತು ಪಾಲಕ್ ಇತ್ತು. ಸೊ ಮಧ್ಯಾಹ್ನ ಊಟಕ್ಕೆ ಸಬ್ಬಕ್ಕಿ ಪಾಲಕ್ ಹಾಕಿ ಸೊಪ್ಪಿನ ಸಾಂಬಾರು ಮಾಡಿಕೊಂಡೆ. ಅದಾದಮೇಲೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಒಂದೇ ಸಲ ಲಂಚ್ಗೂ ಅಡುಗೆ ಮಾಡ್ಕೊಂಡು ಆದಮೇಲೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಈ ಟೈಲ್ಸ್ ಇದನ್ನೆಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗೇ ಮಾಡ್ಕೊಂಡಾದಮೇಲೆ ಸೊ ಈ ಥರ ಇತ್ತು. ನನಗಂತೂ ಈ ಥರ ಇದ್ರೇ ಕಿಚನ್ ಸ್ಯಾಟಿಸ್ಫೈಲ್ ಅಂದರೆ ಒಂಥರ ಆಗ್ತಾ ಇರುತ್ತೆ. ಆ್ಯಂಡ್ ಇವಾಗ ನನಗೆ ಸ್ವಲ್ಪ ಕೆಲಸನೂ ಇರುತ್ತಲ್ವ, ಸೊ 2 ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡ್ರೆ ನಾನು ಓದ್ಕೊಳೋಕ್ಕೆ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಈ ಥರ ಇತ್ತು ಕಿಚನ್. ಹಂಗಂತೂ ನೆಮ್ಮದಿ ಆಗ್ತಿತ್ತು. ಅಷ್ಟರಲ್ಲಿ ಇನ್ನೇನು ಸ್ನಾನಕ್ಕೆ ಹೋಗಬೇಕು ಅನ್ನೋಷ್ಟರಲ್ಲಿ ನೈಕಾದಿಂದ ಒಂದಷ್ಟು ಪಾರ್ಸೆಲ್ ಬಂದಿತ್ತು. ಸೊ ಅದು ಬಂದಾದಮೇಲೆ ಸ್ನಾನ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ ಈಗ. ಅದೇ ಆ್ಯಸ್ ಯೂಶ್ವಲ್ ನಾನು ಸೆಟಾಫಿಲ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಗೈಸ್ ಏನೋ ಗೊತ್ತಿಲ್ಲ, ಐಬ್ರೋ ಹತ್ರ ಒಂದು ಪಿಂಪಲ್ ಆಗಿತ್ತು, ಅದನ್ನು ಸುಮ್ಮನೆ ಹಿಂಗೆ ಮಾಡಿಕೊಂಡೆ. ಒಂಥರ ರ್ಯಾಷಸ್ ಥರ ಫೀಲ್ ಆಗ್ತಿತ್ತು. ಒಂಥರ ಪಿಂಕ್ ಕಲರಾಗೂ ಕಾಣ್ತಿದೆ ಕೂಡ. ವಿಡಿಯೋದಲ್ಲಿ ಅಷ್ಟು ಕಾಣ್ತಿಲ್ಲ, ಬಟ್ ನಂಗೆ ಒಂಥರ ಇಚ್ಚಿಂಗ್ ಥರ ಆಗ್ತಿತ್ತು. ಸೊ ಮಾಯ್ಶ್ಚರೈಸರ್ ಹಾಕ್ಕೊಂಡು ಐಬ್ರೋ ಫಿಲ್ ಮಾಡಿಕೊಂಡೆ. ಆ್ಯಂಡ್ ಅಷ್ಟೇ ಸಿಂಪಲ್ಲಾಗಿ ಒಂದು ಸ್ಕಿನ್ ಕೇರ್ ಮಾಡಿಕೊಂಡೆ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಟೈಮೇ ಸಿಗ್ತಾಯಿದ್ದಿಲ್ಲ ಗೈಸ್ ವಿಡಿಯೋ ಮಾಡೋದಕ್ಕೆ ನನಗೆ, ಸೊ ಅದಕ್ಕೋಸ್ಕರ ಮಾಡ್ತಿದ್ದಿಲ್ಲ. ಈಗ ಮಾಡ್ತಾಯಿದ್ದೀನಿ. ಆ್ಯಂಡ್ ವಿಡಿಯೋ ಲೆಂತ್ ಇದೆ ಅಂತ ಅಂದ್ಬಿಟ್ಟು ಯಾರೂ ಹಾಗೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ. ಫಾರ್ವರ್ಡ್ ಮಾಡ್ಕೊಂಡು ನೋಡಿ, ಮೇ ಬಿ ಆವಾಗ ಪೂರ್ತಿ ವಿಡಿಯೋ ನೋಡ್ಬೋದು ಅನಿಸುತ್ತೆ. ಆ್ಯಂಡ್ ನಾನು ಕೇಳ್ಕೊಳೋದು ಇಷ್ಟೇ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರೋ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ. ಅಷ್ಟೇ. ಆಮೇಲೆ ಇದಾದಮೇಲೆ ಸ್ಕಿನ್ ಕೇರ್ ಎಲ್ಲ ಮಾಡಾದಮೇಲೆ ಸೊ ಬೇಬಿನೂ ಮನ್ಕೊಂಡ್ಬಿಟ್ಟಿದ್ಲು, ಆಯಿತಾ. ಮಧ್ಯಾಹ್ನ ಆಗಿತ್ತು. ಇವಾಗ ಟೈಮ್ ಕರೆಕ್ಟಾಗಿ 2:30 ಆಗಿದೆ. ಅವಳು ಊಟ ಸ್ನಾನ ಎಲ್ಲ ಆಗಿದೆ. ಸೊ ಮನ್ಕೊಂಡಿದ್ದಳು, ಅದಕ್ಕೋಸ್ಕರ ನಾನು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಆಮೇಲೆ ಈಗ ನಂದು ಸ್ನಾನ ಎಲ್ಲನೂ ಆಯಿತು. ಸೊ ಹೀಗಿದೆ ನನ್ನ ಸ್ಕಿನ್ನು. ಸೊ ಇವಾಗ ಸ್ಕಿನ್ ಕೇರ್ ಎಲ್ಲನೂ ಆಯಿತು ಅಷ್ಟೇ ಇವತ್ತಿಂದು. ಗೈಸ್ ಈಗ ಬೇಬಿ ಮನ್ಕೊಂಡಿದ್ದಾಳೆ. ಆ್ಯಂಡ್ ನಾನು ಆಗಲೇ ನಾಯ್ಕಾಯಿಂದ ಒಂದಷ್ಟು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಅದು ನನಗೆ ಇವಾಗ ಅರ್ಜೆಂಟಾಗಿ ಬೇಕಿರೋ ಅಂಥ ಐಟಮ್ಸ್ನ. ಸೊ
ಬೇಬಿ ಮಲ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಜೋರಾಗಿ ಮಾತಾಡ್ತಿಲ್ಲ. ಸೊ ಬಂದಿದೆ. ನಾನೊಂದು 5 ಐಟಮ್ನ ಬುಕ್ ಮಾಡಿದ್ದೆ. ಸೊ ಇವಾಗ ಒಂದು 3 ಐಟಮ್ಸ್ ಬಂದಿದೆ. ಮೇ ಬಿ ನಾಳೆ ಬರ್ಬೋದು ಅಥವಾ ಈವ್ನಿಂಗ್ ಬರ್ಬೋದು. ಸೊ ಇವಾಗ ಯಾವ್ದು ಬಂದಿದೆ ಅಷ್ಟನ್ನ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ. ಇದೊಂದು ಲಿಪ್ ಬಾಮ್ ಬುಕ್ ಮಾಡ್ಕೊಂಡಿದ್ದೆ. ಲಿಪ್ ಬಾಮ್ ಅಂತಲ್ಲ, ಚೆನ್ನಾಗಿತ್ತು ಇದು, ಅದಕ್ಕೋಸ್ಕರ ಒಂದು ತೊಗೊಂಡಿದ್ದೀನಿ. ಸೊ ಕಾಣ್ತಿದೆಯಾಗ ಈ ಕಲರ್ ಇದೆ. ತುಂಬ ಚೆನ್ನಾಗಿದೆ. ಸೊ ನೋಡೋಣ, ಚೆನ್ನಾಗಿದೆ ಇದು. ಇದು ಬಂದು ಮತ್ತು ಇದು ನಾನು ಡವ್ದು ತೊಗೊಂಡಿದ್ದೀನಿ ಹೇರ್ ಮಾಸ್ಕ್. ನಾನು ಫಸ್ಟು ಇದನ್ನು ಯೂಸ್ ಮಾಡ್ತಿದ್ದೆ. ಇದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ಏನೋ ಫೀಲ್ ಆಗ್ತಾಯಿದ್ದಿಲ್ಲ ನನಗೆ, ಸ್ಮೂತ್ ಇರೋ ಥರ ಫೀಲ್ ಆಗ್ತಿದ್ದಿಲ್ಲ. ಸ್ನಾನ ಮಾಡಿದಾಗ ಮಾತ್ರ ಒಂದು 10 ಮಿನಿಟ್ಸ್, ಒಂದು 2-3 ಅವರ್ಸ್ ಆಗ್ತಿತ್ತು. ಆಮೇಲೆ ಫ್ರೀಜಿ ಥರನೇ ಫೀಲ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಇದನ್ನ ಮತ್ತೆ ರಿಟರ್ನ್ ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ಇದರಲ್ಲಿ ಇನ್ನೂ ಸ್ವಲ್ಪ ಇದೆ, ಬಟ್ ನಾನು ಯೂಸ್ ಮಾಡ್ತಿಲ್ಲ. ಇದು 1200 ಏನೋ ಇತ್ತು. ಆಫರಲ್ಲಿ ನನಗೆ 950 ಏನೋ ಸಿಕ್ಕಿತ್ತು. ಸೊ ಅದನ್ನು ಯೂಸ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಗೈಸ್ ಇದು ನನಗೆ ಎಷ್ಟು ಇಷ್ಟ ಅಂದರೆ ತುಂಬ ಫ್ರೆಶ್ಶು ಸ್ಮೆಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ ಹೇರ್ಸ್ಗೆ. ಆ್ಯಂಡ್ ಇದು ಲೇಬಲ್ ಇತ್ತು, ಇದು ತೆಗೆದುಬಿಟ್ಟಿದ್ದಾಳೆ ನನ್ನ ಬೇಬಿ, ಇಲ್ಲಾಂದರೆ ಹೇಳ್ತಿದ್ದೆ ಯಾವುದು ಅಂತ ಅಂದ್ಬಿಟ್ಟು. ನಾನು ಪರ್ಪಲ್ ಅಥವಾ ನಾಯ್ಕೋದಲ್ಲಿ ಯಾವುದ್ರಲ್ಲೂ ನನಗೆ ಫ್ರೀಯಾಗಿ ಬಂದಿದ್ದು. ಇದು ತುಂಬ ಚೆನ್ನಾಗಿದೆ, 10 ಔಟ್ ಆಫ್ 10 ಕೊಡ್ಬೋದು. ಬಟ್ ಆದರೆ ಇವಾಗ ನಾನು ಇದನ್ನು ನೋಡಿ ಇಷ್ಟ ಇರೋದಷ್ಟು ಆಲ್ರೆಡಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ನೀವೇ ನೋಡ್ತಿರ್ಬೋದು, ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬೆಳಗ್ಗೆ ನಾನು ನೈಕಾದಲ್ಲಿ ಸ್ಕ್ರೋಲ್ ಮಾಡುವಾಗ ನನ್ನ ಫ್ರೆಂಡು ಕೂಡ ಹೇಳಿದ್ರು ಡವ್ ಹೇರ್ ಮಾಸ್ಕ್ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ನಾನು ಹೇರ್ ಕಲರ್ ಮಾಡಿಸಿದ್ನಲ್ವ, ಸೊ ಅದಕ್ಕೋಸ್ಕರ ಇದು ಯಾವುದಿದು ಅಂದರೆ ಡೀಪ್ ರಿಪೇರ್ ಆ್ಯಂಡ್ ಏರ್ ಟ್ರೀಟ್ಮೆಂಟ್ ಮಾಸ್ಕ್ ಥರ ಇದು. ಸೊ ಅದಕ್ಕೋಸ್ಕರ ಕೂದಲು ಹೆಲ್ದಿ ಆಗಿರಲಿ ಅನ್ನೋ ಒಂದು ರೀಸನ್ಗೆ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಹೀಗಿದೆ ಇದು. ಚೆನ್ನಾಗಿದೆ ಅಲ್ವಾ? ಓಪನ್ ಮಾಡೇ ಬಿಡೋಣ. ನಂಗೆ ಸ್ಮೆಲ್ ಮಾಡೋದಂದರೆ ತುಂಬ ಇಷ್ಟ ಗೈಸ್. ಓಪನ್ ಮಾಡೋಕ್ಕಾಗ್ತಿಲ್ಲ. ಇದು ಫ್ರೆಶ್ ಸ್ಮೆಲ್ ತುಂಬ ಚೆನ್ನಾಗಿದೆ, ಇಷ್ಟಿದೆ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ. ಇದು ನನಗೆ 249 ಅನಿಸುತ್ತೆ ಇದು. ಬಟ್ ಇದು ಇಷ್ಟ ಇದೆ, ಇದು 600 ಏನೋ. ಇದು 50 ml ಇಲ್ಲ, ಇದು 800 ಏನೋ ಅನಿಸುತ್ತೆ. ಇದು 100 ml ಇದೆ, 249 ಏನೋ. ಬಟ್ ಇದು ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ ಅಂತ ಅಂದ್ರೂ ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ, ಬಟ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ತುಂಬ ಚೆನ್ನಾಗಿದೆ. ಸೊ ಅಷ್ಟೇ. ಸೊ ಇವತ್ತೇನೋ ಒಂಥರ ಟಯರ್ಡ್ ಆಗ್ತಿತ್ತು, ಅದಕ್ಕೋಸ್ಕರ ಹೀಗೆ ಜಸ್ಟ್ ನಿದ್ದೆ ಮಾಡಿದ್ದೆ. ಆ್ಯಂಡ್ ಊಟನೂ ಹೀಗೆ ಮಾಡ್ತಾಯಿದ್ದೀನಿ, ಸಾಂಬಾರು ಮತ್ತು ರೈಸ್. ನಿಜವಾಗ್ಲೂ ಗೈಸ್ ಎಷ್ಟು ಚೆನ್ನಾಗಿತ್ತು ಅಂದರೆ, ನನಗೆ ಹೊಟ್ಟೆ ನಿದ್ದೆ ಮಾಡಿದ ತಕ್ಷಣ ಹೊಟ್ಟೆ ತುಂಬ ಹಸಿ ಆಗ್ತಿತ್ತು. ನಿಜವಾಗ್ಲೂ ಹೊಟ್ಟೆ ತುಂಬ ಊಟ ಮಾಡಿದೆ. ನನಗೆ ಸೊಪ್ಪಿನ ಸಾರು ಅಂದರೆ ಇಷ್ಟನೇ ಆಗಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಆಮೇಲೆ ಕಾಫಿ ಮಾಡ್ಕೊಂಡು ಕೊಡ್ತೆ. ಸೊ ಅಷ್ಟೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನನ್ನ ದಿನ, ಇವತ್ತಿನ ದಿನ ಹಿಂಗೆ ಹೋಯಿತು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್ ಆಲ್. ಬಾಯ್.